छोटी सो छोटी धारणा ಮತ್ತೇನು ನಾಗೇಂದ್ರ, ಬಹಳ ದಿವಸವಾಯ್ತು ಮನೆ ಕಡೆ ಬಂದೇ ಇಲ್ಲ. ಈಗ ಬಂದಿಯಲ್ಲ ಬಿಡು, ಸಾಕು ಅಷ್ಟೇ. ನೋಡಿ ಸಂತೋಷವಾಯ್ತು. ಶ್ರೀಮಂತರೇ, ನಿಮ್ಮಿಂದ ನಾನು ಇಷ್ಟು ಬೆಳೆದಂದ ಮೇಲೆ ನಿಮ್ಮನ್ನು ಮುರಿದುಂಟೆ. ಫೋನ್ ಮಾಡಿ ಬರ್ಲಿಕ್ಕೆ ಇದ್ರಲ್ಲ, ಏನು ವಿಷಯ? ಯಾವನ್ನಾದ್ರೂ ಮುಗಿಸ್ಬೇಕಾ ಇಲ್ಲ ಮಾಲ್ ಸಪ್ಲೈ ಮಾಡ್ಬೇಕಾ? ಏನಿಲ್ಲ, ಈ ಊರಲ್ಲಿ ಒಂದು ಫ್ಯಾಕ್ಟ್ರಿ ಕಟ್ಟಬೇಕಂತ ಮಾಡಿದ್ದೆ. ಆದ್ರೆ ಎಂಬ ಮಾತೆ ಶ್ರೀಮಂತರೇ, ಯಾವನಾದ್ರೂ ಅಡ್ಡಾದರೆ ಸರಾಯಿ ಫ್ಯಾಕ್ಟ್ರಿ ಕಟ್ಟಿ ಸ್ವಲ್ಪ ಪ್ಲಾನಿಂಗ್ ಮಾಡಲಿಕ್ಕೆ ಇಂಜಿನಿಯರ್ಗಳು ಬಂದಿದ್ರು. ಆದ್ರೆ ಅದಕ್ಕೆ ಸೂಕ್ತವಾದ ಜಾಗ ಎಂದರೆ ಶಿವಣ್ಣನ 3 ಎಕರೆ ಜಮೀನು. ಅದನ್ನು ಅವನು ಬಿಟ್ಟು ಕೊಡುವುದಿಲ್ಲ ಎಂದು ಹೇಳಿದ. ನಿಮಗೆ ಭೂಮಿಯನ್ನು ಬಿಟ್ಟು ಕೊಡುವುದಿಲ್ಲ ಎಂದು ಹೇಳಿ ಅದು ಈಗ ಇಲ್ಲಿಂದ ಹೇಗೆ ಹೋದ ಪಡಬಿಕರಿ ಶಿವಣ್ಣ? ಅದ ನಮಗೂ ತಿಳಿಯುವಲ್ದಾಗೈತ್ರಿ ನಾಗೇಂದ್ರ ಅವ್ರ. ಮುಂದೇನು ಮಾಡಿದ್ದೀರಿ ಶ್ರೀಮಂತರೇ? ಸ್ವಲ್ಪ ಸಮಯ ಕೊಟ್ಟಿದ್ದೇನೆ. ಅವರ ತಮ್ಮನನ್ನು ಕೇಳಿ ಹೇಳ್ತೇನೆಂದು ಹೇಳ್ತಾನೆ. ಅಂಕಲ್, ನೀವು ಅಂದರೆ ಆ ಜಮೀನವನ್ನು ನಮ್ಮಂತೆ ಮಾಡಿಕೊಳ್ಳುತ್ತೇನೆ. ಆದರೆ ಸ್ವಲ್ಪ ಹಣ ಖರ್ಚಾಗುತ್ತದೆ. ಅದು ಸ್ವಲ್ಪವೇನು, ಹಣದ ರಾಶಿಯನ್ನೇ ಸುರುತ್ತೇನೆ. ಆದರೆ ನಿನ್ನಂತೆ ಆ ಜಮೀನು ನನ್ನಂತೆ ಆಗಬೇಕು. ನೀವು ಇಷ್ಟ ಹೇಳಿದ್ರೆ ಸಾಕು ಅಂಕಲ್. ಆ ಶಿವಣ್ಣನ ಊರ ದೋರ ಬಾಗಿಲನ್ನೇ ತಾಡುವ ಹಾಗೆ ಮಾಡಿ ಆ ಜಮೀನವನ್ನು ನಿಮ್ಮಂತೆ ಮಾಡಿಕೊಳ್ಳುತ್ತೇನೆ. ಆ ಮಣ್ಣಿಗಾಗಿ 100 ಹೆಣಗಳು ಬೀಳಲಿ, ಈ ಊರೇ ಪ್ರಳಯವಾದರೂ ಆ ಕೆಲಸವನ್ನು ಮೊದಲು ನೀನು ಮಾಡಬೇಕು. ತಿಳಿಯುತ್ತೆ? ದನ್ಯಾರ, ನೀನು ಇದಕ್ಕೊಂದು ಪ್ಲಾನ್ ಮಾಡೇನ್ರಿ ನಾನು. ಏನದು? ಬೇಗ ಹೇಳು ಶಕ್ತಿ, ಆ ನಿನ್ನ ಪ್ಲಾನ್ ಅನ್ನು 10 ನಿಮಿಷಗಳಲ್ಲಿ ಮಾಡಿ ಮುಗಿಸಿಕೊಂಡು ಬರ್ತಾನೆ ನನ್ನ ಮಗ ಮಧು. ಏನಿಲ್ರಿ ದನ್ಯಾರ, ಹಿಂದಕ್ಕ ಶಿವಣ್ಣ ನಮ್ಮ ಹತ್ರ ಸಾಲ ತಗೊಂಡೋಗಿದ್ದ. ಆ ಸಾಲ ತಗೊಂಡು ಹೋಗೋ ಮುಂದ ಅವ್ರಪ್ಪ ಶಂಕರಪ್ಪಂದು ಹೆಬ್ಬಳ್ಳು ಗುರ್ತಾ ತಗೊಂಡೇನ್ರಿ, ಗುರ್ತಾ ಖಾಲಿ ಬಾಂಡ್. ಆ ಸಾಲಕ್ಕೂ ಈ ಅವರಕ್ಕೂ ಸಂಬಂಧವಿಲ್ಲ. ಅವ್ರಪ್ಪ ಶಂಕರಪ್ಪ ಹೋಗು ಮುಂದ ಖಾಲಿ ಬಾಂಡ್ ಮ್ಯಾಲ ಸಹಿ ತಗೊಂಡೇನ್ರಿ. ಹಂಗ ಅಲ್ರಿ, ಈಗ ನಾವೇನ ಮಾಡ್ಬೇಕು ಹೇಳು ಶೆಟ್ಟಿ? ಮಾಡ್ಬೇಕಾಗಿದ್ದೇನು ಇಲ್ರಿ, ಒಂದು ಹೊಸ ಬಾಂಡ್ ತರಿಸಿ ಅದ ಹೆಬ್ಬಟ್ಟ ಅದರಾಗ ಮೂಡಿಸಿ 3 ಎಕರೆ ಜಮೀನು ಬರೆದು ಕೊಟ್ಟಿದ್ದೇನೆ ಅಂತ ಶಿವಣ್ಣನ ಹೆಸರು ಬರೆದು ಬಿಟ್ರೆ ಮುಗಿತ್ರಪ್ಪ. ಪ್ಲಾನ್ ನಂದು, ಭೂಮಿ ನಿಮ್ದು. ಹೆಂಗೈತ್ರಿ ದನ್ಯಾರ ನನ್ನ ಪ್ಲಾನ್? ಶಬ್ಬಾಷ್ ಶೆಟ್ಟಿ, ತಲೆ ಅಂದ್ರೆ ತಲೆ. ಆ ಜೀವನು ನಿನ್ನ ಪ್ಲಾನಿನಂತೆ ಆ ಜೀವನ ನನ್ನದಾದರೆ ನೀನು ಕೇಳಿದ್ದನ್ನೇ ಕೊಡುತ್ತೇನೆ. ಬ್ಯಾಡ್ರಪ್ಪ ಬ್ಯಾಡ್ರಿ, ಈಗ ನಾವು ನೀವು ಹೆಂಗದೇವಲ್ಲ ಇಷ್ಟಿದ್ರು ಸಾಕ್ರಿಪ್ಪ. ಹೋಗು ಶೆಟ್ಟಿ, ಬೇಗ ಒಬ್ಬ ಒಳ್ಳೆ ವಕೀಲನ್ನು ತಯಾರು ಮಾಡಿಕೊಂಡು ಬಾ. ಹಣ ಈ 10 ತೆಗೆದುಕೋ, ಈ 10,000 ರೂಪಾಯಿ ಹಣವನ್ನು. ಆಯ್ತ್ರಿಯಪ್ಪ, ನಾನೀನು ಬರ್ತೀನ್ರಿ ದನ್ಯಾರ. ಶ್ರೀಮಂತರೇ, ಇದಕ್ಕೂ ಅವನು ಮನೆಯದಿದ್ದರೆ ಮುಂದೇನು ಮಾಡುವುದು? ವಿದ್ಯೆ ಇದೆಯಲ್ಲ ಡ್ಯಾಡಿ, ಕುರಿ ಮರಿಯ ನೈವೇದ್ಯ ಮಾರಮ್ಮನಿಗೆ. ಕರೆಕ್ಟ್ ಮಧು. ಯಾವತ್ತಕ್ಕೂ ಬಾಂಬೆಗೆ ಫೋನ್ ಮಾಡಿ ಕೊತ್ವಾಲ್ನಿಗೆ ಬರೀ ಹೆಚ್ಚು ಹೇಳು. ಈ ಕೆಲಸ ಕೊತ್ವಾಲ್ನಿಂದ ಸಾಧ್ಯ ಇಲ್ಲ. ಈ ಕೆಲಸ ಮಾಡಲು ಇನ್ನೊಬ್ಬ ಮಂಜು ಅಂತ ಗುಂಡ ಇದ್ದಾನೆ, ಅವನಿಂದ ಮಾತ್ರ ಈ ಕೆಲಸ ಸಾಧ್ಯ. ಯಾರವನು
ಮಂಜು ಬೇಗನೆಗೆ ಅವನಿಗೆ ವಿಷಯ ತಿಳಿಸು. ಹಣ ಎಷ್ಟೇ ಖರ್ಚಾಗಲಿ ನಮ್ಮ ಶ್ರೀಮಂತರಿದ್ದಾರೆ. ಆಯ್ತು ಡ್ಯಾಡಿ, ನಾಳೆ ಅವನನ್ನು ಭೇಟಿಯಾಗಿ ಅಡ್ವಾನ್ಸ್ ಕೊಟ್ಟು ಬರುತ್ತೇನೆ. ಗಂಗಣ್ಣ, ಲೇ ಗಂಗಣ್ಣ, ತೆಗೆದುಕೊಳ್ಳಿ 50,000 ರೂಪಾಯಿ. ಅಂಕಲ್, ನಾನು ಹೋಗಿ ಬರುತ್ತೇನೆ. ನಿಲ್ಲುವುದು. ಗಂಗಣ್ಣ, ಸ್ವಲ್ಪ ಹೇಮಳನ್ನು ಕರೆಸು. ಆಯ್ತು ಅದ್ರನೇ ಯಾಕೆ ಡ್ಯಾಡಿ ನನಗೆ ಬರಲು ಹೇಳಿದ್ರಲ್ಲ ಅಂತ? ಏನು ಏನಮ್ಮ ಇವರು? ಬಾರ ಮಗಳೇ, ಇವರು ನಾಗೇಂದ್ರ ಅಂತ, ಅವರ ಮಗ ಮಧು. ಅಪ್ಪಾಜಿ, ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಾನ್ ಬರ್ತೀನಿ. ಹೇಮಾ, ಹೇಮಾ, ಛೇ, ಈಗಿನ ಹುಡುಗಿಯರೇ ಹೀಗೆ. ನಾಗೇಂದ್ರ, ನೀನೇಕೆ ಹೀಗೆ ನಿಂತೆ? ಯಾವತ್ತಾದ್ರೂ ನಿನ್ನ ಮನೆ ಸೊಸೆ ಅಲ್ಲವೇ ಅವಳು? ಅಂಕಲ್, ಅವಳು ಈಗಾಗಲೇ ಯಾರನ್ನೋ ಪ್ರೀತಿಸುತ್ತಿದ್ದಾಳೆ. ಅದಕ್ಕೇನು ಬಿಡು, ಬಳ್ಳಿ ಹಬ್ಬುತ್ತಿದ್ದಂತೆ ಅದನ್ನು ಕತ್ತರಿಸಿ ಹಾಕಿದ್ರಾಯ್ತು. ಅಷ್ಟಕ್ಕೂ ಮೀರಿ ನನಗೇನಾದ್ರೂ ಎದುರುತ್ತಾ ಕೊಟ್ಟರೆ ಅವಳನ್ನು ಬೆಂಕಿ ಹಚ್ಚಿ ಸುಟ್ಟು ಬಿಡುತ್ತೇನೆ. ಯಾಕೆ ಕೋಪ ಮಲಕು ಮಾಡಿಕೊಳ್ಳುತ್ತೀರಿ ಶ್ರೀಮಂತರೇ? ಅವಳು ಇನ್ನು ಚಿಕ್ಕವಳು. ಸರಿ ಅಂಕಲ್, ನಾನು ಬರುತ್ತೇನೆ. ಇವರಿಬ್ಬರ ಮದುವೆಗೆ ಯಾರಾದ್ರೂ ಅಡ್ಡಿ ಬಂದರೆ ಅವರನ್ನು ಸೀಳಿ ಅದೇ ರಕ್ತದಿಂದ ಈ ಊರ ಜನರಿಗೆ ಆಹಾರವನ್ನಾಗಿ ಹಾಕಿ ಅವರ ಮೂಳೆಗಳನ್ನೇ ಅಕ್ಷತೆಯನ್ನಾಗಿ ಮಾಡಿ ಅವರ ಮೈ ಚರ್ಮವನ್ನು ಸುಲಿದು ಅವರು ನಡೆದಾಡುವ ಹಾಸಿಗೆಯನ್ನಾಗಿ ಮಾಡಿ ಇವರಿಬ್ಬರ ಮದುವೆಯನ್ನು ಮಾಡುತ್ತೇನೆ. ಹೌದು ಶ್ರೀಮಂತರೇ, ಬೇರೆ ಇವರಿಬ್ಬರನ್ನು ಎಂಗೇಜ್ಮೆಂಟ್ ಮಾಡಿ ಮದುವೆ ಮಾಡಿಸಿಕೊಳ್ತಾರೆ. ಈ ಊರಿನ ದೊರೆಗಳು ನಾವೇ, ದೇವರುಗಳು ನಾವೇ, ನಮ್ಮದೇ ಕಾರಸ್ಥಾನ. ನಡೆ ನಾಗೇಂದ್ರ, ಅಲ್ಲಿ ನಮ್ಮ ಹೊಸ ಮನೆಗೆ ಹೋಗಿ ಎಲ್ಲ ವ್ಯವಹಾರಗಳನ್ನು ಮುಗಿಸಿಕೊಂಡು ಬರೋಣ. ಆಯ್ತು ಶ್ರೀಮಂತರೇ, ಎಲ್ಲ ವ್ಯವಹಾರಗಳನ್ನು ಅಲ್ಲೇ ಮಾಡಿಕೊಂಡು ಬರೋಣ. ಹುಡುಕ ಹುಡುಕ ಅಂತ ಕರಿಬ್ಯಾಡಲೇ ನನ್ನ, ಹುಡುಕ ಹುಡುಕ ಅಂತ ಕರಿಬ್ಯಾಡಲೇ ನನ್ನ